ಸಾಯಂಕಾಲ 4 ಗಂಟೆಗೆ ಸಕಲ ಗ್ರಹಗಳ ಅನುಗ್ರಹ ಇರುವ ದಿವ್ಯ ಮುಹೂರ್ತ ಇದೆ. ಸಮಯದಲ್ಲಿ ನಿಶ್ಚಿತಾರ್ಥ ಮಾಡ್ಕೊಂಡ್ರೆ ಮದುವೆ ನಿರ್ವಿಘ್ನವಾಗಿ ನಡೆಯುತ್ತೆ. ದಂಪತಿಗಳಿಗೆ ಅಷ್ಟೈಶ್ವರ್ಯ ಸಿದ್ಧಿ ಆಗುತ್ತೆ. ಅದು ಶುಕ್ರವಾರ ಅಂದ್ರೆ ನಾಳೆನ ಅಥವಾ ಮುಂದಿನ ಶುಕ್ರವಾರನ? ನಾಳೆನೆ ಕಣಮ್ಮ. ಭಗವಂತ ಅದಕ್ಕೆ ನನಗೋಸ್ಕರ ತ್ಯಾಗದ ಬಗ್ಗೆ ಮಾತಾಡ್ತಿದ್ದಾರೆ. ನೀ ಹೇಳಿದ್ರೆ ನನ್ ಮನೆಯವರು ನನ್ ಮದ್ವೆ ಮಾಡಿ ಆಚೆ ತನ್ನಕ್ಕೆ ಇಷ್ಟೊಂದು ಅವಸರ ಪಡ್ತಿದಾರಲ್ಲ. ಈಗಾದ್ರೂ ಮಾಡಿ ನಾಳೆ ಮುಹೂರ್ತನ ತಪ್ಪಿಸ್ಲೇಬೇಕು. ಆದ್ರೆ ತುಂಬಾ ಬೇಗ ಆಗಿಲ್ಲ ಸ್ವಾಮಿದ್ರೆ. ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋಕೆ ನಮ್ಗೆ ಸಮಯ ಬೇಕಲ್ವಾ? ಒಳ್ಳೆ ಮುಹೂರ್ತ ಸಿಕ್ಕಿದೆ ಅಂದಾಗ ಮಾಡ್ಬೇಡ. ಈ ಮುಹೂರ್ತದಲ್ಲೇ ನಿಶ್ಚಿತಾರ್ಥ ಆಗ್ಬಿಡಿ. ಒಳ್ಳೆ ಕೆಲ್ಸಕ್ಕೆ ಕಾಯ್ಬಾರ್ದು. ಅಷ್ಟು ಮನೆ ಯಜಮಾನಿ ಹೇಳಿದ್ಮೇಲೆ ಮುಗೀತು. ನಾಳೆ ಶಾಸ್ತ್ರ ಇಟ್ಕೊಂಡ್ಬಿಡು. ಹಾಗಾದ್ರೆ ಇವತ್ತೇ ಹುಡುಗನ ಮನೆಯವ್ರಿಗೆ ಫೋನ್ ಮಾಡಿ ತಿಳಿಸ್ತೀವಿ. ಅವರು ಬಿಡುವಾಗಿದ್ರೆ ನಾಳೆ ಬಂದ್ಬಿಟ್ಟು ಕಾರ್ಯನ ಮುಗಿಸೇಬೇಡ. ಬೇಕಲ್ಲ, ಎಲ್ಲವೂ ಸ್ಥಿತವಾಗಿ ಬರ್ತೀನಿ. ಈಗ ನಿಮ್ಮ ಕಡೆ ಫೋನ್ ಮಾಡಿ ನಾಳೆ ಮುಹೂರ್ತ ಚೆನ್ನಾಗಿದೆ, ನಿಶ್ಚಿತಾರ್ಥ ನಾಳೆ ಮಾಡೋಣ, ಬಂದ್ಬಿಡಿ ಅಂತ ಫೋನ್ ಮಾಡಿ ಹೇಳ್ಬೇಡ. ಹೀಗೆ ಮಾಡಿ. ಆಯ್ತು. ನಿಶ್ಚಿತಾರ್ಥಕ್ಕೆ ಸಮಯ ಕೊಡ್ಬೇಕು. ಏನು ವಿಜ್ಞಾನ ಮೌನವಾಗಿರೋದು ನೋಡಿದ್ರೆ ನಮ್ಗೆ ಯಾಕೋ ಆತಂಕ ಆಗ್ತಾ ಆದ್ರೆ ಅಪ್ಪಾಜಿ ಹೀಗೆ ಕೇಳಿದ್ರು ಅಂತ ನೀವು ಸುಮ್ನೆ ಇಲ್ಲದೆ ಇರೋ ಸಮಸ್ಯೆಗಳನ್ನೆಲ್ಲ ಹೇಳ್ಬಿಡ್ಬೇಡಿ. ಚಂಚಲ ಹೇಳಿದ್ವಲ್ಲ, ದಯವಿಟ್ಟು ಇನ್ನೊಂದ್ಸಲ ಚೆಕ್ ಮಾಡಿ. ಮದುವೆ ಫಿಕ್ಸ್ ಮಾಡಿ. ಅಂದಂಗೆ ಯಾರ ಮದುವೆ ಮರ್ತೆ ಹೋಯ್ತಲ್ಲಪ್ಪ. ಅದು ಮದ್ವೆ ಮುಹೂರ್ತ ಅಲ್ಲ, ನಿಶ್ಚಿತಾರ್ಥ. ಚಂಚಲ ಮಗ ಅನಿಕಿದ್ದು. ಹುಡುಗಿ ವೈಷ್ಣವಿ ಜಾತಕ ಹಾಗೆ ಕುಟುಂಬಾಗಿದೆ. ಏನೋ ದೋಷ ಇಲ್ಲ. ಹುಡುಗನ ಜಾತಕ ಸ್ವಲ್ಪ ಉಲ್ಟಾ ಹೊಡಿತಾ ಇದೆ. ಅಲ್ಲದೆ ಹುಡುಗಂದು ರಾಕ್ಷಸ ಗಣ. ರಾಕ್ಷಸ ಗಣ ಅಷ್ಟೇ ಅಲ್ಲ, ರಾಕ್ಷಸ ಗುಣ ಕೂಡ. ನಿರ್ಧಾರ ಮಾಡೋದಕ್ಕೆ ಯಾವುದೋ ದೈವಿ ಶಕ್ತಿ ಹೊಂಚಾಗ್ತಾ ಇದೆ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮುಂದೆ ಸಂಕಷ್ಟ ಬರೋ ಸೂಚನೆ ನಮ್ ಕಡೆಯಿಂದನೇ ಬಿಡಿ. ತೊಂದರೆ ಆಗುತ್ತೆ ಅಂತಿರೋ ಶಾಸ್ತ್ರಗಳೇ ಹಾಗೆ ಕಾಣ್ತಾ ಇದ್ದೀವಿ. ಗ್ರಹಗತಿಗಳು ಚೆನ್ನಾಗಿಲ್ಲ ಅಂದ್ರೆ ರಿಸಿಕ್ ತಗೊಳೋದ್ ಬೇಡ. ಬೇಕಿದ್ರೆ ನಿಶ್ಚಿತಾರ್ಥನ ಮುಂದಕ್ಕೆ ಹಾಕೋಣ. ಹಿಂದೆ ನನ್ ಮಗನ್ ಮದ್ವೆಲಿ ಎಲ್ಲಾ ಗ್ರಹಗತಿ ಚೆನ್ನಾಗಿದೆ ಅಂತ ಮದ್ವೆ ಫಿಕ್ಸ್ ಮಾಡತ್ತಿದ್ರೆ ಅಲ್ಲೇ ನಡೀತು ಅಂತ ನಿಮ್ಗಳಿಗೆ ಚೆನ್ನಾಗ್ ಗೊತ್ತಲ್ವಾ? ಚಾನ್ಸೇ ಇಲ್ಲ. ಎಲ್ಲ ಪ್ರಿಪರೇಷನ್ ಅಂದ್ರೆ ನಾಳೆ ಎಂಗೇಜ್ಮೆಂಟ್ ನಡೀಲೇಬೇಕು. ಏನಾದ್ರೂ ಒಂದ್ ಪರಿಹಾರ ಇದ್ದೇ ಇರ್ತಲ್ವಾ? ನೋಡಮ್ಮ ಚಂಚಲ, ಗ್ರಹಗತಿಗಳನ್ನ ಬದಲಿಸುವ ಬಗ್ಗೆ ನನ್ನಿಂದ ಸಾಧ್ಯ ಇಲ್ಲ. ನಾಳೆ ನಾವು ಹೆಚ್ಚು ಕಡಿಮೆ ಆದ್ರೆ ನಾನ್ ಜವಾಬ್ದಾರ. ಪುರೋಹಿತ್ರೆ, ಏನಾದ್ರೂ ಒಂದ್ ಪರಿಹಾರ ಇರುತ್ತೆ. ನೀವ್ ನೋಡಿ, ನನ್ ಮಗನ್ ಮೇಲೆ ಮೊದಲೇ ದುಷ್ಟಶಕ್ತಿಗಳ ಕಣ್ಣಿದೆ. ಅದಕ್ಕೊಂದ್ ಪರಿಹಾರ ಮಾಡಿದ್ರೆ ಸಾಕು. ನಾಳೆ ಬೆಳಿಗ್ಗೆ ಅನಿಕೇತನ ಕೈಯಿಂದ ನವಗ್ರಹ ಶಾಂತಿ ಪೂಜೆ ಮಾಡಿಸಿದ್ರೆ ದೋಷ ಕಡಿಮೆ ಆಗುತ್ತೆ. ಸಂಜೆ ನಿಶ್ಚಿತಾರ್ಥ ಮಾಡುದು ಅಷ್ಟೇ ಅಲ್ವಾ? ನಾಳೆ ಪೂಜೆ ಮಾಡಿ ಮುಗಿಸ್ಬಿಡೋಣ ಬಿಡಿ. ಒಟ್ನಲ್ಲಿ ಎಂಗೇಜ್ಮೆಂಟ್ ನಿಲ್ಬಾರ್ದು. ಎಷ್ಟೊಂದ್ ಜನ ಹೊಂಚಾಗ್ತಾ ಇದ್ದಾರೆ ಈ ಎಂಗೇಜ್ಮೆಂಟ್ ಹಾಳಾಗೋಗ್ಲಿ ಅಂತ. ಅವ್ರಿಗೆ ಹಬ್ಬ ಆಗ್ಬಾರ್ದು. 5 ಗಂಟೆ 12 ಒಳ್ಳೆ ಮುಹೂರ್ತ ಇದೆ. ಸರಿ ಪುರೋಹಿತ್ರೆ, ನಾನು ಈಗ್ಲೇ ಬೀಗ್ರೆ ಕಾಲ್ ಮಾಡಿ ರೆಡಿ ಆಗಿರೋದಕ್ಕೆ ಹೇಳ್ಬಿಡ್ತೀನಿ. ಚಲೋ. ಹಾಯ್ ಚಂಚಲ ಅವ್ರೆ, ಹೌ ಯು? ನಾಳೆ ಇವೆಂಟ್ ಅಂತೂ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೇನೆ. ಅಯ್ಯೋ ಅರುಂಧತಿ ಅವರೇ, ಇನ್ನು ಯಾಕೆ ದೂರದ ಮಾತು? ಒನ್ ಮೋರ್ ಥಿಂಗ್, ನನಗೆ ಈ ತರ ಚಂಚಲ ಅಂತೆಲ್ಲ ಕರಿಬೇಡಿ. ಬಾಯಿ ತುಂಬ ಬೀಗ್ರೆ ಅಂತ ಕರೆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅವಾಗ ಹತ್ರ ಆದಷ್ಟು ಎಷ್ಟು ಚಂದ ಆಗುತ್ತೆ. ಶೋರ್ ಬೀಗ್ರೆ. ಬೈ ದ ವೇ, ಮುಹೂರ್ತ ಫಿಕ್ಸ್ ಆಯ್ತಾ? ನಾವು ಹೊರಡಕ್ ರೆಡಿ ಆಗಿರ್ಬೇಕಲ್ವಾ? ಎಲ್ಲ ಲೆಕ್ಕ ಆಗಿದೆ ಬೀಗ್ರೆ. ನಾಳೆ ಸಂಜೆ 5 ಗಂಟೆ 12 ಒಳ್ಳೆ ಮುಹೂರ್ತ ಇದೆ. ಆತರ ಸರಿಯಾದ ಟೈಮ್ಗೆ ಮಿಸ್ ಮಾಡದೆ ಬಂದ್ಬಿಡಿ. ಓಕೆ ಬೀಗ್ರೆ, ಡೋಂಟ್ ವರಿ. ಪಕ್ಕಾ ಟೈಮ್ಗೆ ನಾವು ಅನ್ನಿಸ್ತೀವಿ. ಓಕೆ, ಸೀ ಯು ಟುಮಾರೋ. ಬೈ. ನನಗೆ ನವಗ್ರಹ ಶಾಂತಿ ಪೂಜೆ ಮಾತ್ರ ಅಲ್ಲ, ದೃಷ್ಟಿ ಆಗೋದಕ್ಕೂ ಒಂದು ಪೂಜೆ ಮಾಡಿಸ್ಬೇಕು ಅಂತ ಅನ್ಸ್. ನೀವೇನು ಯೋಚನೆ ಮಾಡಬೇಡ. ಎವ್ರಿಥಿಂಗ್ ಇಸ್ ಸಾಫ್ಟ್. ಯಾವ ಕೆಟ್ಟ ದೃಷ್ಟಿನೂ ನಿಮ್ಮಲ್ಲಿ ಬಿಡಲ್ಲ. ಹಲೋ, ಏಯ್ ಹಾಯ್ ಬಚ್ಚಿ. ಇಶಾ, ನಿನ್ಗೆ ಎಷ್ಟನೇ ಹೇಳೋದು? ನಾನು ನಿನ್ ಬಚ್ಚಿನೂ ಅಲ್ಲ ಗಿಚ್ಚಿನೂ ಅಲ್ಲ. ಒಂದು ಅಕ್ಕನ ಫೋನ್ ಮಾಡು. ಅಷ್ಟೇನಾ? ಸರಿ ಇರುಕೊಂಡೆ. ಚಿನ್ಮಯ್ ಫೋನ್ ಮಾಡಿದ್ದಾರೆ. ಎಲ್ಲ ಉಲ್ಟಾ ಪಲ್ಟಾ ಆಗ್ತದೆ. ಏನಾಯ್ತು? ಮೋನಿಕಾ ಅಕ್ಕನ ಎಂಗೇಜ್ಮೆಂಟ್ ನಾಳೆ ಸಂಜೆ 4 ಗಂಟೆಗೆ ಅಂತ ಫಿಕ್ಸ್ ಆಯ್ತು. ಏನು? ನಾಳೆನಾ? ಹೌದಮ್ಮ, ನಾನು ಒಂದು ಟೆನ್ಷನ್ ಆಗ್ತಿದೆ. ಏನಾದ್ರೂ ಆಗ್ಲಿ, ಅಮ್ಮನಿರೋ ವಿಷಯ ಹೇಳ್ಬಿಡಲ್ವಾ? ಪಾಪ ಅಂದ್ರೆ ಒಂದಿಷ್ಟು ಬೈಗಳು. ಯಾಕೆ ಸುಮ್ಮನೆ ಮುಚ್ಚಿರೋದು? ಕಷ್ಟಪಟ್ಟರು ಆಗ್ತಿರೋದನ್ನ ಅಮ್ಮ ಗಲಾಟೆ ಮಾಡಾದ್ರೂ ಸರಿ ಮಾಡ್ತಾಳೆ. ಅದ್ರಿಂದ ಏನಾಗುತ್ತೆ ಚಿನ್ನು? ಮತ್ತೆ ಗಲಾಟೆ ಸಂತಾನು ಅಷ್ಟೇ ತಾನೆ. ಹಾಗಂತ ಸುಮ್ಮನೆ ಇರಕ್ಕಾಗತ್ತ ಅಕ್ಕ? ಚಿನ್ನು, ಈಗಲೇ ಅವಸರ ಪಟ್ಟು ಏನೋ ಅನ್ನೋದನ್ನ ಮಾಡ್ಕೋಬೇಡ. ಬಿಡು ಚಿನ್ನು, ಅಕ್ಕನ ಮನೆ ಬರದಲ್ಲಿ ಏನ್ ಬರ್ತಿದ್ಯೋ ಅದೇ ಆಗ್ಲಿ. ನಿಮ್ಗೂ ತೋರಿಸಿರೋ ಸಂಬಂಧನ ಅಕ್ಕ ಒಪ್ಕೊಳ್ಳೋದು ಒಳ್ಳೇದು ಅಂತ ನನ್ಗೆ ಅನ್ಸ್ತಾ ಇದೆ. ಏನಕ್ಕ ಹೀಗೆ ಹೇಳ್ತಿದ್ಯಾ? ಹಾಗಾದ್ರೆ ಅನಿಕೇತ್ ಕಥೆ ಏನು? ಆ ಅನಿಕೇತ್ ಕಥೆಯಲ್ಲಿ ಅಕ್ಕನಾಗಿರೋ ಪಾತ್ರಗಳು ತುಂಬಾ ಇದೆ ಚಿನ್ನು. ಅನಿಕೇತ್ ಬೇಡ ಚಿನ್ನು, ಒಂದ್ ಹೆಸರು ಎತ್ಬೇಡ. ಅಂತವ್ರ ಜೊತೆ ನನ್ನ ಅಕ್ಕ ಸಪೋರ್ಟ್ ಇದ್ದಕ್ಕೆ ಚಾನ್ಸೇ ಇಲ್ಲ. ನೀನ್ ಮೊದ್ಲು ಒಂದ್ ವಿಷಯನ ಮಾತ್ಬಿಡು. ಯಾಕಕ್ಕ ನೀನೀಗ ಸಡನ್ ಆಗಿ ಬದಲಾದೆ? ಮೋನಿಕಾ ಅಕ್ಕನ ಲೈಫ್ ಸೆಟಲ್ ಮಾಡಕ್ಕೆ ನೀನ್ ಎಷ್ಟೆಲ್ಲ ಕಷ್ಟಪಟ್ಟೆ. ಹುಡುಗ್ರಿ ಎಲ್ಲ ವ್ಯರ್ಥ ತರ ಮಾತಾಡ್ತಿದ್ಯಲ್ಲ. ಆಯ್ತಂತ ಹೇಳಕ್ಕ, ಆದ್ರಿಂದ ಏನು ಪ್ರಯೋಜನ ಇಲ್ಲ ಚಿನ್ನು. ಅಮ್ಮ ಏನೇ ಮಾಡಿದ್ರು ಅದು ನಮ್ ಒಳ್ಳೇದಕ್ಕೆ. ಇವಾಗ ಅಕ್ಕನ್ ಮದ್ವೆ ಆಗ್ತಿರೋದು ಒಳ್ಳೇದಕ್ಕೆ. ಏನು ಗಲಾಟೆ ಮಾಡ್ಲಿಕ್ಕೆ ಹೋಗ್ಬೇಡ. ನಿನ್ಗೆ ಏನು ಗೊತ್ತಿಲ್ಲದೆ ಇರೋಕೆ ಸುಮ್ಮನೆ ಇರು. ಅರ್ಥ ಆಯ್ತಲ್ಲ?
ರೀತಿ ಅಡ್ಡ ಬಂದ್ರೆ ಸೋಲ್ ಫಿಕ್ಸ್ ಅಂತ ಅಡ್ವಾನ್ಸ್ ಆಗಿ ಅವತ್ತೇ ಹೇಳಿದ್ದೆ. ಗೌರಿ ಗಡ್ಡ ಬಂದ್ರೆ ನೀನು ಅಡ್ರೆಸ್ ಕಳ್ಕೊತೀಯ ಅಂತ ನಾನು ಅವತ್ತೇ ವಾರ್ನ್ ಮಾಡಿದ್ದೆ. ಆದ್ರೆ ಈಗೇನಾಯ್ತು, ನಿನ್ನ ಅಡ್ರೆಸ್ ಕಳ್ದೋಗ್ತಾ ಇದೆ. ಸತ್ಯನ ಸಾಬೀತ್ ಮಾಡಕ್ ಆಗ್ತಿಲ್ಲ. ಅದಕ್ಕೆ ಈ ನಿಮ್ ಮನೆಯಿಂದ ಆಚೆ ಹೋಗ್ಬೇಕಾಗುತ್ತೆ. ಇಲ್ಲಿ ನನ್ನ ಎಂಗೇಜ್ಮೆಂಟ್ ನಡೆಯುತ್ತೆ, ಅಲ್ಲಿ ಮೋನಿಕನ್ ಎಂಗೇಜ್ಮೆಂಟ್ ನಡೆಯುತ್ತೆ. ಸೊ ರೂಟ್ ಇಸ್ ಕ್ಲಿಯರ್. ಬಾಯ್. ಒಂದ್ ನಿಮಿಷ, ನಿಖೇತ್ ಅಡ್ರೆಸ್ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋ ಅರ್ಜೆಂಟ್ ಅಲ್ಲಿ ನೀನ್ ಕೆಲವು ಹೆಸರನ್ನ ಮರ್ತ್ ಹೋಗಿದ್ದೆ. ನಾನ್ ನೆನ್ಪಡ್ತೀನಿ ಬಿಡು. ರಮ್ಯಾ ಇದ್ರ ಈಗ ಇಂಗ್ಲಿಷ್ನಲ್ಲಿ ಇನ್ನೂ ಒಂದಷ್ಟು ಹುಡುಗಿನ ಹೆಸರಿದೆಯಲ್ಲ, ಮಾತಾಡ್ತಾ ಇಲ್ಲ. ಇದು ನನ್ಗೆ ಗೊತ್ತಾಯ್ತು. ಇದರಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತನಾ ಆ ಚಾನ್ಸ್ ನನಗೆ ಕೊಡಲ್ಲ. ಇಷ್ಟಲ್ಲಿರೋ ಅಷ್ಟು ಹುಡುಗಿಯನ್ನ ನೀನ್ ಹೆದರ್ಸ್ಬಿಡ್ಬೋದು. ಆದ್ರೆ ನಾನ್ ಇದ್ರೋಕೆ ನನ್ ಚೈತ್ರನೂ ಅಲ್ಲ, ಮೇಘನೂ ಅಲ್ಲ. ಕೀರ್ತಿ, ಶರ್ಮಿಳಾ, ಸುಧಾ ಅಲ್ವೇ ಅಲ್ಲ. ಏನೋ ಅವ್ರ ಹೆಸರೆಲ್ಲ ಹೇಳಿ ನನ್ನ ಎದುರಿಸ್ತಾ ಇದ್ಯಾ? ನೀವು ಆಲ್ರೆಡಿ ಹೆದರಿದಿರಲ್ಲ. ಬೆದ್ರಿರೋ ಕಣ್ಣು, ಅದ್ರತಾ ಇರೋ ಮಾತು, ಬೆಳತಾರೋ ಕೈ, ಇದಕ್ಕೆಲ್ಲ ಅದೇ ಸಾಕ್ಷಿ. ನೋಡೋ, ನಿಮ್ಮ ಕನೆ ನೀನ್ ಮಾಡ್ತಿರಲ್ಲ ಅಂತದ್ರಲ್ಲಿ ಬೇರೆಯವ್ರು ಕೇಳ್ತಾರ? ಕೇಳೋ ಹಾಗೆ ಮಾಡ್ತೀನಿ, ನಿನ್ನ ಬೀಳೋ ಹಾಗೆ ಮಾಡ್ತೀನಿ. ಅಂದ್ರೆ ಆಟನ ನೀನ್ ಶುರು ಮಾಡ್ತೀನಿ, ಅದನ್ನ ನಾನ್ ಫಿನಿಶ್ ಮಾಡಿ. ಏನ್ ಮಾಡ್ತೀಯಾ? ನಿನ್ನ ಒರಿಜಿನಲ್ ಫೇಸ್ ಏನು ಅಂತ ಅರ್ಥ ಮಾಡಿಸ್ತೀನಿ. ನೀನ್ ಈ ಮನೆ ಬಂದಿದ್ರೆ ಗೆದ್ದೋಳ ಅಂತ ರಿವೀಲ್ ಮಾಡ್ತೀನಿ. ಅಷ್ಟು ದಿನ ನಿನಗೆ ಸರಿ ತಪ್ಪು ಹೇಳೋದು ಯಾರು ಇದ್ರೆ ಈ ದಾರಿ ತಪ್ಪಿ ತಯಾರಾಗಿದ್ಯಾ. ಅಂದ್ರೆ ಗೊತ್ತಿದ್ದು ಗೊತ್ತಿಲ್ದೇನೋ ನನ್ ಜೊತೆ ಆಟ ಕೇಳಿದ್ಯಾ. ಡೋಂಟ್ ವರಿ, ದೇವ್ರು ಈ ಭೂಮಿ ಮೇಲಿರೋ ಪಾಪಗಳನ್ನೆಲ್ಲ ತೊಳೆದಾಗೆ ನಾನು ನಿನ್ ಈ ಜನ್ಮದ ಪಾಪಗಳಷ್ಟೇ ಅಲ್ಲ, ಹಳೆ ಜನ್ಮದ ಪಾಪಗಳನ್ನು ತೊಳಿತೀನಿ. ಆದ್ರೆ ರಕ್ತದಿಂದಲ್ಲ, ಪಶ್ಚಾತ್ತಾಪದ ಕಣ್ಣೀರಿಂದ. ನನ್ ಕೋಟಿ ಒಟ್ಟು ಮಗಳನ್ನ ಮದ್ವೆ ಆಗ್ತೀನಿ ಅನ್ನೋ ಕನ್ಸು ಹೀಗೆ ಬಿಟ್ಬಿಡು. ಗುಡ್ ಈವ್ನಿಂಗ್ ಸುರೇಶ್. ಏನು ಗೊತ್ತಲ್ಲಿ ಬಂದಿದ್ದೀರಾ? ಅದು ಒಂದ್ ಕಾಲ್ ಕೂಡ ಮಾಡಿ ಆಗಿ ಬಂದಿದ್ದೀರಾ? ನಾನೇ ಕರ್ಸಿದ್ದು. ನೀನಾ? ಜೊತೆ ಇವ್ರಂತ ನಿಂಗೆ ಕೆಲ್ಸ? ನಿನ್ ಕೆಲ್ಸಕ್ಕೆ ಕರ್ಸ್ದೆ. ಮದ್ವೆ ಆದಾಗಿಂದ ನೀವು ಮನುಷ್ಯಂತಿ ಬ್ಯಾಂಕ್ ಕಡೆ ತಲೆ ಹಾಕೊಂಡು ನೋಡಿಲ್ವಂತೆ, ಹೌದಾ? ಏನಾಗ್ತಿದೆ ಅನ್ನೋದು ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಹೌದು, ನಾನ್ ಹೋಗಿಲ್ಲ. ಯಾಕಂದ್ರೆ ಎಲ್ಲದನ್ನು ಅನಿಕೇತ ನೋಡ್ಕೊತಾ ಇದ್ದಾನಲ್ಲ. ಹಾಗಂತ ನೀವ್ ಅನ್ಕೊಂಡಿದ್ದೀರಾ ಅಷ್ಟೇ. ಆದ್ರೆ ಆ ಅನಿಕೇತ್ ಏನನ್ನು ನೋಡ್ಕೊತಾ ಇಲ್ಲ. ವಿಷಯನ ಬೆಳಿಗ್ಗೆ ನಿಮ್ಗೆ ಹೇಳ್ಬೇಕು ಅಂತ ಸುರೇಶ್ ಅವರು ಕಾಲ್ ಮಾಡಿದ್ರು. ನೀವು ಸ್ನಾನಕ್ಕೆ ಹೋಗಿದ್ರಿ ಅಂತ ನಾನೇ ಕಾಲ್ ರಿಸೀವ್ ಮಾಡಿ ಮಾತಾಡ್ದೆ. ಅದಕ್ಕೆ ಗೊಂದಲ ಬೇಡ ಅಂತ ಇವರೇ ನಿಮಗೆ ವಿಷಯ ಹೇಳಿ ಅಂತ ಇವ್ರನ್ನ ಇಲ್ಲಿ ಕರೆಸ್ದೆ. ಅದು ನಾನು ಎಷ್ಟು ಸಲ ನಿಮ್ಗೆ ಹೇಳ್ಬೇಕು ಅನ್ಕೊಂಡಿದ್ದೆ. ಭಯಪಡ್ಬೇಡಿ ಸುರೇಶ್, ಏನ್ ನಡೀತು ಅಂತ ಹೇಳಿ. ಟೆನ್ಷನ್ ಯಾಕೆ ಮಾಡ್ಕೊಳ್ತಾ ಇದ್ದೀರಾ? ಸರ್, ಅನಿಕೇತ್ ಸರ್ ನಿಮ್ ಮದುವೆ ಆದ ದಿನದಿಂದ ಎಲ್ಲ ಜವಾಬ್ದಾರಿಯನ್ನು ತಗೋತೀನಿ ಅಂತ ಹೇಳಿದ್ರಲ್ಲ ಸರ್. ನಿಜ ಹೇಳ್ಬೇಕು ಅಂದ್ರೆ ಅವರು ಆವತ್ತಿಂದ ಇವತ್ತಿನವರೆಗೂ ಆಫೀಸ್ ಕಡೆ ಮುಖನೇ ಹಾಕಿಲ್ಲ ಸರ್. ಇದು ಸರ್ ಇನ್ನು ಬ್ರಾಂಚ್ ಕಡೆ ಬಂದೇ ಇಲ್ಲ ಸರ್. ಅಷ್ಟೇ ಅಲ್ಲ ಸರ್, ಕಳೆದ ಒಂದು ವಾರದಿಂದ ಪ್ರೊಡಕ್ಷನ್ ಪೂರ್ತಿಯಾಗಿ ನಿಂತೋಗಿದೆ ಸರ್. ನಿಂತೋಗಿದ್ಯಾ? ಹೌದು ಸರ್. ಯಾಕೆ? ವರ್ಕರ್ಸ್ಗೆ ಬೋನಸ್ ಕೊಡಕ್ಕೆ ಅಂತ ಇಟ್ಟಿದ್ದ 30 ಲಕ್ಷನು ಅನಿಕೇತ್ ಸರ್ ತಗೊಂಡೋಗಿದ್ದಾರೆ ಸರ್. ಅಂದ್ರೆ ಅದನ್ನ ಇದುವರೆಗೂ ವರ್ಕರ್ಸ್ಗೆ ಹಂಚೆ ಇಲ್ಲ ಸರ್. ಆ ಅಣ್ಣನ ಕೇಳಿದ್ರೆ ಇವತ್ತು ನಾಳೆ ಅಂತ ಹೇಳಿ ಮುಂದೂಡ್ತಾ ಇದ್ದಾರೆ ಸರ್. ಕೆಲಸಗಾರರೆಲ್ಲ ಸಿಟ್ಟಿಗೆದ್ದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸರ್. 30 ಲಕ್ಷ ಇಷ್ಟೆಲ್ಲ ನಡೀತಿದ್ರು ಯಾಕೆ ಮಾತು ಹೇಳಿಲ್ಲ ಸರ್? ನಾನು ಎಷ್ಟೋ ಸಲ ತಮ್ಗೆ ಹೇಳಕ್ ಬಂದೆ ಸರ್. ಆದ್ರೆ ಅನಿಕೇತ್ ಸಾರು ಇದೆಲ್ಲ ವಿವೇಕ್ ಸಾರಿಗೆ ಗೊತ್ತು, ನಾನು ಎಲ್ಲ ಹೇಳಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿದ್ರು ಸರ್. ಒತ್ತಡ ತಡೆಯಕ್ಕಾಗಲಿಲ್ಲ ಸರ್. ಅದಕ್ಕೆ ತಮ್ಗೆ ಬೆಳಗ್ಗೆ ಫೋನ್ ಮಾಡಿದೆ ಸರ್. ಸುರಿ ಮೇಡಮ್ ಫೋನ್ ರಿಸೀವ್ ಮಾಡಿದ್ರು. ಫೋನಲ್ಲಿ ಬೇಡ, ನೇರವಾಗಿ ಬಂದು ಸಾಹೇಬ್ರ ಹತ್ರ ನೀವೇ ಮಾತಾಡಿ ಅಂತ ಹೇಳಿದ್ರು ಸರ್. ಅದಕ್ಕೆ ಹೀಗೆ ಓಡ್ ಬಂದೆ ಸರ್. ಸರಿ ಸುರೇಶ್, ನೀವೀಗ ಹೊರಡಿ. ನಾಳೆ ಬೆಳಗ್ಗೆ ಹೆಡ್ ಆಫೀಸಿಗೆ ಬಂದು ವರ್ಕರ್ಸ್ ಕೊಡ್ಬೇಕಾದ್ರೆ ಪೇಮೆಂಟ್ ನೆಲ್ಲ ಅಲ್ಲಿಂದ ತಗೊಂಡು ಕ್ಲಿಯರ್ ಮಾಡಿ ಕೆಲಸ ಶುರು ಆಗಲಿ ಫಸ್ಟ್. ಥ್ಯಾಂಕ್ಸ್ ಸರ್, ನಾನೇನ್ ಬರ್ತೀನಿ ಸರ್. 30 ಲಕ್ಷ ಯಾಕೆ ತಗೊಂಡ? ವರ್ಕರ್ಸ್ ಅಣ್ಣ, ಯಾಕಾದ್ರೂ ಗೊತ್ತಾದ್ರೆ ಫ್ಯಾಮಿಲಿ ಮರ್ಯಾದೆ ಏನಾಗ್ಬೇಡ. ನೋಡಿ, ನಾನೀಗ ಈ ಮ್ಯಾನೇಜರ್ನ ಇಲ್ಲಿ ಕರ್ಸಿದ್ದು ಅನಿಕೇತ್ ಬಗ್ಗೆ ಚಾಡಿ ಹೇಳೋದಕ್ಕಲ್ಲ. ಇದು ಅನಿಕೇತ್ ಬೇರೆ, ಅವ್ನ ಅಸ್ಲಿ ರೂಪ ಬೇರೆ ಅಂತ ಅರ್ಥ ಮಾಡ್ಸೋದಕ್ಕೆ. ನೀವು ಈ ಪ್ರಪಂಚನ ಒಂದು ಕನ್ನಡಿ ಅಂತ ಅನ್ಕೊಂಡಿದ್ದೀರಾ. ನಾವ್ ಹೇಗಿದ್ದೇವೋ ಎದುರಿರೋರು ಹಾಗೆ ಇರ್ತಾರೆ ಅಂತ ನೀವು ನಂಬಿದ್ದೀರಾ. ಆದ್ರೆ ಎಲ್ರು ನಿಮ್ ತರನೇ ಇರ್ತಾರೆ ಅಂತ ಅನ್ಕೊಳ್ಳೋದು ದೊಡ್ಡ ಭ್ರಮೆ. ಹುತ್ತದಲ್ಲಿ ಹಾಗಿದ್ಯಾ ಅಥವಾ ಬರೀ ಗೆದ್ಲ ಅಂತ ಹುತ್ತ ಗೆದ್ದಿದ ಮೇಲೆ ಗೊತ್ತಾಗುತ್ತೆ ಕೂಡ ಹಾಗೆ. ಈಗ್ಲಾದ್ರೂ ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾರನ್ನೆಲ್ಲ ಕಣ್ಮುಚ್ಚಿ ನಂಬ್ತಾ ಇದ್ದೀರೋ ಅವ್ರೆಲ್ಲ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದಾರ ಅಂತಿಲ್ಲ. ಆದ್ರೆ ಅನಿಕೇತ್ ಮಾಡ್ತಾ ಇದ್ದಾರೆ. ಫ್ರಾಡ್ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಾಗಿದೆ. ಅವತ್ತು ಕೆಫೆಲ್ ಒಪ್ಲಿಲ್ಲ. ನೀನು ನಿಂತ್ರೆ 8 ಲಕ್ಷ ದುಡ್ಡು ಮಾಯ ಮಾಡ್ದ, ಅದಕ್ಕೂ ಒಪ್ಪಿಲ್ಲ. ಮತ್ತೆ ಸಾಕ್ಷಿ ಸಿಕ್ಕಿದೆ. ನಂಬಿಕೆ ಅನ್ನೋದು ಸೂಕ್ಷ್ಮವಾದ ಗಾಜು. ಅದು ಹೊರತೋದ್ಮೇಲೆ ಅದನ್ನ ಮತ್ತೆ ಸರಿ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಕೈ ಚುಚ್ಚು. ಹೀಗೆ ಬರಲಿ, ಈಗ ಬಾ ಕುತ್ಕೋ. ಎಂಗೇಜ್ಮೆಂಟ್ಗೆ ಬಟ್ಟೆ ಸೆಲೆಕ್ಟ್ ಮಾಡ್ತಾ ಇದ್ವಿ. ನೋಡು, ಈ ಶೇರ್ವಾನಿ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಕೆಲ್ಸಕ್ಕಿಂತ ಪ್ರದರ್ಶನನೇ ಜಾಸ್ತಿ ಆಯ್ತು. ಇವ್ರ ಎಕ್ಸ್ಪ್ರೆಷನ್ ನೋಡ್ತಿದ್ರೆ ಇಡೀ ಸಿಲ್ಕ್ ಫ್ಯಾಕ್ಟರಿಯೇ ಒತ್ಕೊಂಡ್ ಬಂದಿರೋ ತರ ಆಡ್ತಾ ಇದ್ದಾರೆ. ಅಮ್ಮ, ನನ್ ಮದ್ವೆ ಶೇರ್ವಾನಿ ತುಂಬಾ ಇಷ್ಟ ಆಯ್ತು. ನಿಮ್ಗೆ? ಈಗಿನ ಜನರೇಷನ್ ಮಕ್ಕಳಿಗೆ ಇಂಥ ಬಟ್ಟೆನೇ ಒಪ್ಪೋದು. ನೀವೇನಂತೀರಾ? ಬಟ್ಟೆ ಎಲ್ಲ ತುಂಬಾ ಚೆನ್ನಾಗಿದೆ. ತಕ್ಕಂತೆ ಬಟ್ಟೆ ಬದಲಾಗ್ತಾ ಇರುತ್ತಲ್ವಾ? ಈ ಕಾಲದ ಫ್ಯಾಷನ್ ಸಿನಾರಿಯೋನೇ ಚೇಂಜ್ ಆಗಿದೆ. ಏನೋ ಅದಕ್ಕೆ ಹಾಕೊಂಡ್ರೆ ಪಕ್ಕಾ ಜಂಟಿ. ಇದು ಓಕೆ ತಾನೆ? ಓಕೆ. ಓಕೆ
ಆಸೆಯಿಂದ ಕೇಳ್ತಾ ಇದ್ದಾರೆ. ಯಾಕೆ ನನ್ ಗಂಡನ್ ಹಾಗೆ ನೋಡ್ತಾ ಇದ್ದೀರಾ? ಹೀಗೆ ನಿನಗೆ ಇದೇ ಓಕೆನಾ ಅಥವಾ ಬೇರೆ ಆಪ್ಷನ್ಸ್ ಇದೆ ತೋರಿಸ್ಲಾ? ಇದೇ ಓಕೆ ಮಾಮ್. ಓಕೆ ಅನ್ಬೇಡ, ಕರೆಕ್ಟ್ ಆಗಿ ನೋಡ್ಬಿಟ್ಟು ಹೇಳು. ಪುರುಷನ್ ದಿನ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂದ್ರೆ ನಾನೇನು ಮಾಡೋದಕ್ಕಾಗಲ್ಲ. ಇವಾಗ ಹೇಳ್ತೀನಿ. ಅಯ್ಯೋ ಇಲ್ಲ ಮಾಮ್, ನಿನ್ನಿಷ್ಟ ನನ್ನಿಷ್ಟ, ಸಾಕ್ ಬಿಡು. ಅದಕ್ಕೆ ಏನಾಗಿದೆ ನಿಮಗೆ? ಅದಕ್ಕೆ ನನ್ನ ಜೀವನದಲ್ಲಿ ನಾನು ಏನೆಲ್ಲ ಕಳ್ಕೊಂಡಿದ್ದೀನಿ ಅನ್ನೋದು ನಿನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಿನ್ ಲೈಫ್ ಅಲ್ಲಿ ಮೊದಲನೇ ಬಾರಿಗೆ ಒಂದು ಶುಭ ಕಾರ್ಯ ನಡಿಬೇಕು ಅಂತ ನಾನು ಎಷ್ಟೊಂದೆಲ್ಲ ಆಸೆ ಕನಸುಗಳನ್ನ ಕಟ್ಕೊಂಡಿದ್ದೀನಿ. ನಿನಗೋಸ್ಕರನೇ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದೆ. ಸುಮ್ಮನೆ ಕೂತ್ಕೊಳ್ಳೋ. ಜೀವನದಲ್ಲಿ ತುಂಬಾ ಕಳ್ಕೊಂಡಿದ್ದೆ. ಮೊದಲನೇ ಬಾರಿ ಅವ್ರ ಜೀವನದಲ್ಲಿ ಒಂದು ಫಂಕ್ಷನ್ ಮಾಡ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಅನಿಕೇತ್ ಮಾಡಿದ ಈ 30 ಲಕ್ಷದ ವಂಚನೆ ಬಗ್ಗೆ ಹೇಳಿ ಅವ್ರ ಸಂತೋಷ ಹಾಳು ಮಾಡೋದು ಸರಿಯಲ್ಲ. ಅನಿಕೇತ್ ಮಾಡಿದ ಕೆಲಸದ ಬಗ್ಗೆ ಯಾಕೆ ಎದುರು ಮುಂದೆ ಕೇಳಿಲ್ಲ? ಯಾವ್ದು ಅತ್ತೆ ತುಂಬಾ ದಿನ ಆದ್ಮೇಲೆ ಸಂತೋಷವಾಗಿದೆ. ಅನಿಕೇತ್ ವಿಚಾರ ಹೇಳಿ ಅವ್ರ ಸಂತೋಷ ಹಾಳು ಮಾಡಕ್ಕೆ ನನ್ಗೆ ಇಷ್ಟ ಇಲ್ಲ. ನನ್ ಗಂಡನ ಒಳ್ಳೆತನನೇ ನನಗ್ ಶಾಪ ಅಲ್ಲ.